ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ಇವತ್ತು ನಾವು ಫೀವರ್ ಅಂದ್ರೆ ಜ್ವರ ಬಂದಾಗ ನಾವು ಯಾವ ಥರದ ಪ್ರಿಕಾಷನ್ಸ್ ಅನ್ನ ತಗೊಳ್ಬೇಕು, ಯಾವ ಥರದ ಡೈಟ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಹೇಳೋಣ. ಫೀವರ್ ಅಂತ ಅಂದ್ರೆ ಏನು, ಫೀವರ್ ಏಕೆ ಬರುತ್ತೆ? ಫೀವರ್ ಇಸ್ ಅ ಹೈ ಟೆಂಪರೇಚರ್ ಅಂತ ಹೇಳ್ತೀವಿ. ಏನಕ್ಕೆ ಬರುತ್ತೆ ಅಂತ ಬಂದಾಗ ಮೆನಿ ಟೈಪ್ಸ್ ಆಫ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಲ್ ಆಗಿರಬಹುದು, ವೈರಲ್ ಆಗಿರಬಹುದು, ಫಂಗೈ ಆಗಿರಬಹುದು, ಪ್ರೋಟೋಸೋವಾ, ಮೆನಿ ಟೈಪ್ಸ್ ಆಫ್ ಇನ್ಫೆಕ್ಷನ್ ಇಂದ ಫೀವರ್ ಬರುತ್ತೆ. ಸೊ ಫೀವರ್ ಇದ್ದಾಗ 3 ಥಿಂಗ್ಸ್ ಆಗುತ್ತೆ ಇಂಪಾರ್ಟೆಂಟ್ಲಿ ಬಾಡಿಲಿ. ಫಸ್ಟ್, ಇಂಪೇರ್ಡ್ ಎಪಟೈಟ್ ಅಂತ ಹೇಳ್ತೀವಿ. ಸೆಕೆಂಡ್ ಇಸ್ ಇಂಪೇರ್ಡ್ ಎಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಥರ್ಡ್ ಇಸ್ ಇನ್ಕ್ರೀಸ್ಡ್ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಇಂಪೇರ್ಡ್ ಎಪಟೈಟ್ ಅಂತ ಅಂದ್ರೆ ಹಸಿವು ಆಗಲ್ಲ ಅಂತಂದ್ರೆ, ಹಂಗರ್ ಕಾಂಟ್ರಾಕ್ಷನ್ಸ್ ಇರೋದಿಲ್ಲ ಅಂತ ಹೇಳ್ತಾರೆ. ಅಂಡ್ ಸೆಕೆಂಡ್, ಇಂಪೇರ್ಡ್ ಎಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಎಬ್ಸಾರ್ಪ್ಷನ್ ಅಂತ ಬಂದಾಗ ಈಗ ನಾವು ಜಾಸ್ತಿ ಫ್ಯಾಟ್ ಅಂಡ್ ಪ್ರೋಟೀನ್ ಮೆಟಬಲಿಸಮ್ ಇಂಪೇರ್ ಆಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ನಮ್ಮ ಬಾಡಿ ಇನ್ಫೆಕ್ಷನ್ ಜೊತೆಗೆ ಹೋರಾಡ್ತಾ ಇರಬೇಕಾದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಅದ್ರ ಕಡೆ ತುಂಬಾ ಕಾನ್ಸಂಟ್ರೇಟ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದಟ್ ನಮ್ಮ ಎನರ್ಜಿ ಲೆವೆಲ್ಸ್ ಲೋ ಆಗಿರುತ್ತೆ. ಬಿಕಾಸ್ ಆಫ್ ದಟ್ ನಾವು ಊಟ ಮಾಡಿದ್ದು ಕೂಡ ನಮಗೆ ಅಬ್ಸಾರ್ಬ್ ಆಗೋದು ತುಂಬಾ ಇಂಪೇರ್ ಆಗಿರುತ್ತೆ. ದಟ್ ಪ್ರೊಸೀಜರ್ ಇಸ್ ವೆರಿ ಮಚ್ ಇಂಪೇರ್ಡ್ ಅಂತ ಹೇಳ್ತೀವಿ. ಸೊ ಬಿಕಾಸ್ ಆಫ್ ದಟ್ ನಾವು ಸಿಂಪಲ್ ಅಂಡ್ ಬ್ಲ್ಯಾಂಕ್ ಡೈಟ್ ಅನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಅಂಡ್ ಥರ್ಡ್, ಇನ್ಕ್ರೀಸ್ಡ್ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಬಿಕಾಸ್ ನಮ್ಮ ಬಾಡಿ ಇನ್ಫೆಕ್ಷನ್ಗೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಇನ್ಫೆಕ್ಷನ್ ಜೊತೆ ಫೈಟ್ ಮಾಡಬೇಕಾದಾಗ ನಮಗೆ ಜಾಸ್ತಿ ನ್ಯೂಟ್ರಿಯೆಂಟ್ ಬೇಕು. ಎನರ್ಜಿ ಲೆವೆಲ್ ಲೋ ಆಗಬಾರ್ದು ಅಂತ ಅಂದಾಗ ನಮಗೆ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಬೇಕು ಅಂತ ಹೇಳ್ತೀವಿ. ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ನಾವು ಯಾವ ತರ ಮ್ಯಾನೇಜ್ಮೆಂಟ್ ಮಾಡಬೇಕು ಫೀವರ್ ಅಂತ ಬಂದಾಗ. ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಊಟ ಮಾಡಬೇಕಾದಾಗ ಸ್ಮಾಲ್ ಮೀಲ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಕ್ವಾಂಟಿಟಿ ಲೆಸ್ ಇರಲಿ, ಎವ್ರಿ 2 to 3 hours ಲಿಟಲ್ ಬೈ ಲಿಟಲ್ ನೀವು ಊಟ ಮಾಡ್ತಾ ಹೋಗಿ. ಇಟ್ ಇಸ್ ವೆರಿ ಈಸಿ ಟು ಡೈಜೆಸ್ಟ್ ಅಂತಾನು ಹೇಳ್ಬಹುದು. ಅಂಡ್ ಸೆಕೆಂಡ್ ಥಿಂಗ್, ವೇರ್ ಲೂಸ್ ಅಂಡ್ ಲೈಟ್ ಕ್ಲೋತ್ಸ್ ಅಂತ ಹೇಳ್ತೀವಿ. ಕಂಫರ್ಟಬಲಿ ಅಂಡ್ ಟೇಕ್ ಗುಡ್ ರೆಸ್ಟ್ ಅಂತ ಹೇಳ್ತೀವಿ. ಮೆಂಟಲಿ ಬಿ ಅಂಡ್ ಫಿಸಿಕಲಿ ಅಂತ ಹೇಳ್ತೀವಿ. ಮೆಂಟಲಿ ಅಂಡ್ ಫಿಸಿಕಲಿ ಟೇಕ್ ರೆಸ್ಟ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಇಸ್ ಅವಾಯ್ಡ್ ಟೀ ಅಂಡ್ ಕಾಫೀಸ್ ಅಂತ ಹೇಳ್ತೀವಿ. ಬಿಕಾಸ್ ಆಸ್ ಇಟ್ ಕಂಟೈನ್ಸ್ ಅ ಕೆಫೆನ್, ಇಟ್ ಇಸ್ ಟೀಸ್ ಆಗಲಿ, ಇಟ್ ಮೇ ಗಿವ್ ಅ ಅಸಿಡಿಕ್ ಎಫೆಕ್ಟ್. ಸೊ ಬಿಕಾಸ್ ಆಫ್ ದಟ್ ಅವಾಯ್ಡ್ ದಿಸ್ ಟೀ ಅಂಡ್ ಕಾಫೀಸ್ ಅಂತ ಹೇಳ್ತೀವಿ. ಅಂಡ್ ವಾಟ್ ಟು ಈಟ್ ಅಂತ ಬಂದಾಗ, ಡಯಟ್ ಅಂತ ಬಂದಾಗ, ಫೀವರ್ ಅಲ್ಲಿ ಸೂಪ್ಸ್ ತಗೊಳ್ಳಿ, ವೆಜಿಟೇಬಲ್ ಸೂಪ್ಸ್ ತಗೊಳ್ಳಿ. ಅಂಡ್ ಕೆಲವೊಬ್ರು ಬ್ರೋತ್ಸ್ ತಗೋತಾರೆ, ಯು ಕ್ಯಾನ್ ಗೋ ಫಾರ್ ದ್ಯಾಟ್ ಆಲ್ಸೋ. ಅಂಡ್ ಸೆಕೆಂಡ್, ಫ್ರೂಟ್ಸ್ ತಗೊಳ್ಳಿ, ಲೈಕ್ ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಬೆರೀಸ್ ತಗೊಳ್ಳಿ, ಆರೆಂಜ್ ತಗೊಳ್ಳಿ, ಈ ತರದ್ದು ಸಿಟ್ರಸ್ ಫ್ರೂಟ್ಸ್ ತಗೊಳ್ಳಿ ಅಂತ. ಆಸ್ ಇಟ್ ಕಂಟೈನ್ಸ್ ರಿಚ್ ಇನ್ ವೈಟಮಿನ್ ಸಿ, ನಿಮಗೆ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೋರ್ ಲಿಕ್ವಿಡ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ಎನಿ ಟೈಪ್ ಆಫ್ ಲಿಕ್ವಿಡ್ಸ್, ಕೋಕೋನಟ್ ವಾಟರ್ ಆಗಿರಬಹುದು, ಎನಿ ಟೈಪ್ ಆಫ್ ಹೋಮ್ ಮೇಡ್ ಎನರ್ಜಿ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಲೈಕ್ ಲೆಮನ್ ಜ್ಯೂಸ್ ಆಗಿರಬಹುದು. ಅಂಡ್ ನೆಕ್ಸ್ಟ್ ಇಸ್ ಆಲ್ವೇಸ್ ವಿಲ್ ಸೇ ಟರ್ಮರಿಕ್ ಮಿಲ್ಕ್ ಅಂತ ಹೇಳ್ತೀವಿ. ಮಿಲ್ಕ್ ತುಂಬಾ ಥಿನ್ ಮಾಡ್ಕೊಳ್ಳಿ, ಬಟ್ ಇಟ್ ಶುಡ್ ಬಿ ಟರ್ಮರಿಕ್ ಮಿಲ್ಕ್, ಹಲ್ದಿ ಮಿಲ್ಕ್ ತಗೊಳ್ಳಿ ಅಂತ ಹೇಳ್ತೀವಿ. ನಿಮಗೆ ಟೀ ಕಾಫಿ ಕುಡಿಯೋದು ತುಂಬಾ ಅವಾಗ ಹ್ಯಾಬಿಚುಯೇಟೆಡ್ ಇದ್ದಾಗ ನೀವು ಹರ್ಬಲ್ ಟೀ ತಗೊಳ್ಳಿ ಅಂತ ಹೇಳ್ತೀವಿ. ದೀಸ್ ಆರ್ ಆಲ್ ದ ಥಿಂಗ್ಸ್ ಯು ಶುಡ್ ಫಾಲೋ ಡ್ಯೂರಿಂಗ್ ದ ಫೀವರ್ ಅಂತ ಹೇಳ್ತೀವಿ. ಸೊ ವೆರಿ ಬ್ಲ್ಯಾಂಕ್ ಡೈಟ್ ಅಂತ ಬಂದಾಗ ಕಿಚಡಿ ಅಂತ ಹೇಳ್ತೀವಿ. ಇಟ್ಸ್ ಅ ವೆರಿ ಗುಡ್ ಅಂಡ್ ವೆರಿ ನ್ಯೂಟ್ರಿಷಿಯಸ್ ಡೈಟ್ ಡ್ಯೂರಿಂಗ್ ಯುವರ್ ಫೀವರ್, ಬೋತ್ ಇನ್ ಕಿಡ್ಸ್ ಅಂಡ್ ದ ಎಲ್ಡರ್ಸ್ ಅಂತ ಹೇಳ್ತೀವಿ.